ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಸಂಕ್ರಾಂತಿ ಸಂಭ್ರಮ ಗಮನ ಸೆಳೆಯಿತು. ಶಾಲಾ ಮಕ್ಕಳು ಇಡೀ ಹಬ್ಬದ ಕಳೆಯನ್ನ ಕಣ್ಮುಂದೆ ತಂದರು. ಕಣ್ಮರೆಯಾಗುತ್ತಿರುವ ದೇಶಿ ಸೊಗಡನ್ನ ಅನಾವರಣಗೊಳಿಸಿದರು. ಹೊಳಲು ಗ್ರಾಮದ ಸ್ಪಂದನ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ನಿಜಕ್ಕೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಂಕ್ರಾಂತಿ ಸಂಭ್ರಮದಲ್ಲಿ ವಿಶೇಷವಾಗಿ ಗಮನ ಸೆಳೆಯುವ ಕಬ್ಬಿನ ರಾಶಿಯ ಘಮಘಮ ಎಲ್ಲೆಡೆ ಮನೆ ಮಾಡಿತ್ತು. ಶಾಲೆಯ ಆವರಣದಲ್ಲಿ ಮಕ್ಕಳು ಹಬ್ಬದಲ್ಲಿ ತಯಾರಿಸುವ ಹುಗ್ಗಿಯನ್ನು ತಯಾರಿಸುವ ಚಟುವಟಿಕೆಯಲ್ಲಿ ಮಗ್ನರಾಗಿದ್ದರು. ಮತ್ತೊಂದೆಡೆ ಪುನೀತ್ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ಭಾವಚಿತ್ರ ಹಿಡಿದು ಆಗಮಿಸಿದ ಎತ್ತಿನ ಗಾಡಿ ಗಮನ ಸೆಳೆಯಿತು. ಪ್ರಗತಿಪರ ರೈತರು ಈ ಎತ್ತಿನ ಗಾಡಿ ನೇತೃತ್ವ ವಹಿಸಿದ್ದರು. ಸುಮಾರು ವರ್ಷಗಳಿಂದ ಅವರು ತಮ್ಮ ಪ್ರೀತಿಯ ರಾಶಿವಿಗೆ ರಾಜ್ಕುಮಾರ್ ಅವರ ಹೆಸರಿಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ನಂತರ ಈಗ ಅವರ ಹೆಸರನ್ನು ಕೂಡ ಮತ್ತೊಂದು ರಾಶಿವಿಗೆ ಇಟ್ಟಿದ್ದಾರೆ. ಈ ಪ್ರಾತ್ಯಕ್ಷಿಕೆ ಶಾಲೆಯ ಆವರಣದಲ್ಲಿ ಗಮನ ಸೆಳೆಯಿತು. ರೈತನ ವೇಷ ತೊಟ್ಟಿದ್ದ ಮಕ್ಕಳು ಎತ್ತಿನ ಗಾಡಿಯ ಮೇಲೆ ನಿಲ್ಲಿತು ಗಮನ ಸೆಳೆದರು. ಸಂಕ್ರಾಂತಿ ಹಬ್ಬ ನಮ್ಮ ಸ್ಕೂಲ್ನಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಮಕ್ಕಳೆಲ್ಲ ಕರ್ಕೊಂಡು ಏನಪ್ಪ ಅಂದರೆ ಸುಗ್ಗಿ ಹಬ್ಬ ಭಾಳ ಮುಖ್ಯ ನಮಗೆ ರೈತರಿಗೆ. ನಮ್ಮ ಜೊತೆಗೆ ಏನಪ್ಪ ಅಂದರೆ ನಮ್ಮ ದನಗಳಿಗೆ ರಾಜ್ಕುಮಾರ್ ಅಪ್ಪು ಅಂತಲೇ ನಾಮಕರಣ ಮಾಡ್ಕೊಂಡಿದ್ದೀನಿ. ಫಸ್ಟ್ ರಾಜ್ಕುಮಾರ್ ಅಂತಲೇ ಇಟ್ಕೊಂಡಿದ್ದೆ. ಈಗ ಅಪ್ಪು ಇದಾದ ಕಾರಣ ನಾವು ಅಪ್ಪನೂ ಇದು ಮಾಡ್ತಾಯಿದ್ದೀನಿ. ಮತ್ತೊಂದೆಡೆ ಹಬ್ಬಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಊಟ ಬಡಿಸುವ ಸಂದರ್ಭ ಗಮನ ಸೆಳೆಯಿತು. ಮಕ್ಕಳು ಅತಿಥಿಗಳಿಗೆ ಊಟ ಬಡಿಸುವ ದೃಶ್ಯ ಮನಮೋಹಕವಾಗಿತ್ತು. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ದೇಸಿ ಆಟಗಳು, ದೇಸಿ ಸೊಗಡಿನ ಆಟಗಳು ಕಣ್ಮರೆಯಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಶಾಲೆ ಆವರಣದಲ್ಲಿ ಅನೇಕ ಕಣ್ಮರೆಯಾಗಿರುವ ಆಟಗಳು ಗಮನ ಸೆಳೆದವು. ವಿಶೇಷವಾಗಿ ರಾಗಿ ಕಲ್ಲಿನಿಂದ ರಾಗಿ ಬೇಯಿಸುವ ದೃಶ್ಯ ಆಕರ್ಷಕವಾಗಿತ್ತು. ಜೊತೆಗೆ ಮಜ್ಜಿಗೆ ಸಿಲುಬುವ ದೃಶ್ಯ ಕೂಡ ಮನಮೋಹಕವಾಗಿತ್ತು. ರೈತರು ತಾವು ದುಡಿದು ಜಮೀನಿನಿಂದ ತಲೆಯ ಮೇಲೆ ಭತ್ತ ಮತ್ತು ರಾಗಿ ತೆನೆಗಳನ್ನು ಹೊತ್ತಿಕೊಂಡು ಮನೆಗೆ ಬರುವ ಸನ್ನಿವೇಶವನ್ನು ಕೂಡ ವಿದ್ಯಾರ್ಥಿಗಳು ಸೃಷ್ಟಿ ಮಾಡಿದ್ದರು. ಶಾಲೆಯ ಆವರಣದಲ್ಲಿ ವಿವಿಧ ಬಗೆಯ ರಂಗೋಲಿಗಳು ಗಮನ ಸೆಳೆದವು. ಗಟ್ಟಿಮನೆ ಆಟ ಅಂತೂ ವಿಶೇಷವಾಗಿತ್ತು. ಸ್ಪಂದನ ಇಂಟರ್ನ್ಯಾಷನಲ್ ಶಾಲೆಯ ಶಿಕ್ಷಕ ವೃಂದ ಪೋಷಕರಿಗೆ ಹಬ್ಬದ ಸಂದರ್ಭದಲ್ಲಿ ನೀಡುವ ಅರಿಶಿನ ಕುಂಕುಮವನ್ನು ನೀಡಿ ಸತ್ಕರಿಸಿದರು. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ದನಕರುಗಳನ್ನು ಕಿಚ್ಚು ಹಾಯಿಸಿದ ನಂತರ ಅವುಗಳಿಗೆ ಮನೆಯಲ್ಲಿ ಮೇವು ನೀಡುವ ಸಂದರ್ಭ ಕೂಡ ಮನಮೋಹಕವಾಗಿತ್ತು. ಇದರ ಜೊತೆಗೆ ಮಕ್ಕಳು ಕುಂಟೆ ಬಿಲ್ಲೆ ಆಟ ಆಡಿ ಹಳೆಯ ನೆನಪುಗಳನ್ನು ಕಣ್ಮುಂದೆ ತಂದರು. ಅಂತಿಮವಾಗಿ ಶಾಲಾ ಮಕ್ಕಳು ಸುಗ್ಗಿ ಹಾಡಿಗೆ ನರ್ತನ ಮಾಡಿ ನೆರೆದಿದ್ದ ಪ್ರೇಕ್ಷಕರು ಹಾಗೂ ಗ್ರಾಮಸ್ಥರನ್ನು ಸಂತಸಪಡಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯ್ ಕೊಪ್ಪ, ಪ್ರತಿ ವರ್ಷ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಎಲ್ಲೆಡೆ ನಡೆಯುತ್ತದೆ. ರೈತರ ಹಬ್ಬವಾಗಿ ಇದು ಕಣ್ಮನ ಸೆಳೆಯುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಹಬ್ಬ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಇಲ್ಲಿ ತಯಾರಿಸುವ ಆಹಾರ ಕೂಡ ವಿಶಿಷ್ಟವಾಗಿದೆ. ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಿದಂಥ ನನ್ನ ಶಾಲೆಯ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ, ಶಿಕ್ಷಕರೇತರರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಪೂರ್ಣಿಮಾ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಂಕರ್, ಸತೀಶ್ ಹಾಗೂ ಅನೇಕ ಮುಖಂಡರು ಹಾಜರಿದ್ದರು.